ಹಾಯ್ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ. ಏನು ಅಂದರೆ ದಯವಿಟ್ಟು ನಮ್ರತಾ ಅವ್ರು ನನ್ಗೆ ಮೋಸ ಮಾಡಿದ್ರು ಅನ್ನೋ ನ್ಯಾರೇಟಿವ್ನ ದಯವಿಟ್ಟು ನಿಲ್ಲಿಸಿ. ಬಿಕಾಸ್ ಅವ್ರು ಯಾವತ್ತೂ ಹೇಳಿರಲಿಲ್ಲ ದಟ್ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಫೀಲಿಂಗ್ಸ್ ಏನೇ ಇದ್ದಿದ್ರು ಅದು ಒನ್ ಸೈಡೆಡ್ ಇದ್ದಿದ್ದು. ಆ್ಯಂಡ್ ಸೊ ನೀವೇನೇ ಈ ಟ್ರೋಲ್ಸ್ ಮೀಮ್ಸ್ ಏನೋ ಮಾಡ್ತಾ ಇದ್ದೀರಾ, ಅದರಿಂದ ಬರೀ ಅವ್ರಿಗೆ ಮತ್ತೆ ಅವ್ರ ಫ್ಯಾಮಿಲಿ ಅವ್ರಿಗಲ್ದೆ ನನಗೂ ಹರ್ಟ್ ಆಗ್ತಾ ಇದೆ. ಆ್ಯಂಡ್ ಅದರಿಂದ ಒಬ್ರ ಕ್ಯಾರೆಕ್ಟರ್ ಅಸಾಸಿನೇಟ್ ಆಗ್ತಾ ಇದೆ. ಅದು ಆಗಬಾರ್ದು. ಆಮೇಲೆ ವಾಟ್ ಎವರ್ ಮೈಟ್ ಹವ್ ಹ್ಯಾಪನ್ ಬಿಟ್ವೀನ್ ಅಸ್, ನಮ್ರತಾ ಅವರು ಆ ಮನೇಲಿ ನನ್ನ ಫಸ್ಟ್ ಫ್ರೆಂಡ್. ಆ್ಯಂಡ್ ಶಿ ವಾಸ್ ಆಲ್ವೇಸ್ ದೇರ್ ಫಾರ್ ಮೀ. ನನಗೆ ಪ್ರೋಟೀನ್ ಇಲ್ದಿದ್ದಾಗ ಪ್ರೋಟೀನ್ ಕೊಟ್ಟಿದ್ರು, ನನಗೆ ಊಟ ಕಮ್ಮಿ ಆದಾಗ ಅವರು ಊಟ ನನ್ಗೆ ಕೊಟ್ಟಿದ್ರು. ಸೊ ಆಲ್ ದ್ಯಾಟ್ ಡಸಂಟ್ ಚೇಂಜ್. ನನ್ನ ವಿನಯ್ ಮತ್ತೆ ನಮ್ರತಾ ಮಧ್ಯ ಏನೇ ಬಾಂಡ್ ಇದ್ರು ಅದು ಹೊರಗಡೆ ಬಂದ್ಮೇಲೂ ಹಾಗೆ ಇರುತ್ತೆ. ಆ್ಯಂಡ್ ವಿಲ್ ಆಲ್ ಬಿ ಫ್ರೆಂಡ್ಸ್. ಸೊ ಪ್ಲೀಸ್ ಇದೊಂದನ್ನ ದಯವಿಟ್ಟು ನಿಲ್ಲಿಸಿ. ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಥ್ಯಾಂಕ್ ಯು. ಹಾಯ್ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ. ಏನು ಅಂದರೆ ದಯವಿಟ್ಟು ನಮ್ರತಾ ಅವ್ರು ನನ್ಗೆ ಮೋಸ ಮಾಡಿದ್ರು ಅನ್ನೋ ನ್ಯಾರೇಟಿವ್ನ ದಯವಿಟ್ಟು ನಿಲ್ಲಿಸಿ. ಬಿಕಾಸ್ ಅವ್ರು ಯಾವತ್ತೂ ಹೇಳಿರಲಿಲ್ಲ ದಟ್ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಫೀಲಿಂಗ್ಸ್ ಏನೇ ಇದ್ದಿದ್ರು ಅದು ಒನ್ ಸೈಡೆಡ್ ಇದ್ದಿದ್ದು. ಆ್ಯಂಡ್ ಸೊ ನೀವೇನೇ ಈ ಟ್ರೋಲ್ಸ್ ಮೀಮ್ಸ್ ಏನೋ ಮಾಡ್ತಾ ಇದ್ದೀರಾ, ಅದರಿಂದ ಬರೀ ಅವ್ರಿಗೆ ಮತ್ತೆ ಅವ್ರ ಫ್ಯಾಮಿಲಿ ಅವ್ರಿಗಲ್ದೆ ನನಗೂ ಹರ್ಟ್ ಆಗ್ತಾ ಇದೆ. ಆ್ಯಂಡ್ ಅದರಿಂದ ಒಬ್ರ ಕ್ಯಾರೆಕ್ಟರ್ ಅಸಾಸಿನೇಟ್ ಆಗ್ತಾ ಇದೆ. ಅದು ಆಗಬಾರ್ದು. ಆಮೇಲೆ ವಾಟ್ ಎವರ್ ಮೈಟ್ ಹವ್ ಹ್ಯಾಪನ್ ಬಿಟ್ವೀನ್ ಅಸ್, ನಮ್ರತಾ ಅವರು ಆ ಮನೇಲಿ ನನ್ನ ಫಸ್ಟ್ ಫ್ರೆಂಡ್. ಆ್ಯಂಡ್ ಶಿ ವಾಸ್ ಆಲ್ವೇಸ್ ದೇರ್ ಫಾರ್ ಮೀ. ನನಗೆ ಪ್ರೋಟೀನ್ ಇಲ್ದಿದ್ದಾಗ ಪ್ರೋಟೀನ್ ಕೊಟ್ಟಿದ್ರು, ನನಗೆ ಊಟ ಕಮ್ಮಿ ಆದಾಗ ಅವರು ಊಟ ನನ್ಗೆ ಕೊಟ್ಟಿದ್ರು. ಸೊ ಆಲ್ ದ್ಯಾಟ್ ಡಸಂಟ್ ಚೇಂಜ್. ನನ್ನ ವಿನಯ್ ಮತ್ತೆ ನಮ್ರತಾ ಮಧ್ಯ ಏನೇ ಬಾಂಡ್ ಇದ್ರು ಅದು ಹೊರಗಡೆ ಬಂದ್ಮೇಲೂ ಹಾಗೆ ಇರುತ್ತೆ. ಆ್ಯಂಡ್ ವಿಲ್ ಆಲ್ ಬಿ ಫ್ರೆಂಡ್ಸ್. ಸೊ ಪ್ಲೀಸ್ ಇದೊಂದನ್ನ ದಯವಿಟ್ಟು ನಿಲ್ಲಿಸಿ. ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.